ಎಲ್ಲರಿಗೂ ನಮಸ್ತೆ. ಅಲೆಮಾರಿ ಉದ್ಯೋಗಕ್ಕಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ರಿಸರ್ವೇಷನ್ ಇನ್ ಇಂಡಿಯಾ. ಏನಿದು ರಿಸರ್ವೇಷನ್ ಇನ್ ಇಂಡಿಯಾ? ಯಾವುದ್ರಲ್ಲಿ ಕೇಳಿದಾರೆ ರಿಸರ್ವೇಷನ್ ಇನ್ ಇಂಡಿಯಾ ಅನ್ನೋ ಟಾಪಿಕ್ನ? ಗ್ರೂಪ್ ಬಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ 15 ಟಾಪಿಕ್ಸ್ನ ಕೇಳಿದ್ದಾರೆ. ಸೊ ರಿಸರ್ವೇಷನ್ ಇನ್ ಇಂಡಿಯಾ ಅನ್ನೋದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಸೊ ಏನಿದು ರಿಸರ್ವೇಷನ್ ಆಫ್ ಇಂಡಿಯಾ? ಏನಕ್ಕೆ ಇದು ಯೂಸ್ ಆಯಿತು, ಎಲ್ಲಿಂದ ಬಂತಿದ್ದು ಅನ್ನೋದು ಫಸ್ಟ್ ಹಿಸ್ಟ್ರಿ ಆಫ್ ರಿಸರ್ವೇಷನ್. ಸೊ ಏನಿದೆ ಹಿಸ್ಟ್ರಿ ಆಫ್ ರಿಸರ್ವೇಷನ್ ಅಂದರೆ, ಸೊ ಬಿಫೋರ್ ಇಂಡಿಪೆಂಡೆನ್ಸ್ ಮತ್ತು ಆಫ್ಟರ್ ಇಂಡಿಪೆಂಡೆನ್ಸ್ ಹೇಗೆ ಬಂತು ಈ ರಿಸರ್ವೇಷನ್ ಅನ್ನೋದು, ಯಾವ ಬೇಸಿಸ್ ಮೇಲೆ ತೊಗೊಂಡ್ರು ಅಂತ ರಿಸರ್ವೇಷನ್ ಇನ್ ಇಂಡಿಯಾನ ಹಿಸ್ಟ್ರಿ ಆಫ್ ರಿಸರ್ವೇಷನಲ್ಲಿ ನೋಡ್ತೀವಿ. ನೆಕ್ಸ್ಟ್ ಬಂದು ರಿಸರ್ವೇಷನ್ ಸ್ಕೀಮ್ಸ್. ಏನಕ್ಕೆ ರಿಸರ್ವೇಷನ್ ಸ್ಕೀಮ್ಸ್ ಯೂಸ್ ಆಯಿತು? ಸೊ ಎಜುಕೇಷನ್, ಎಂಪ್ಲಾಯ್ಮೆಂಟ್, ಈ ಥರ ಜೆಂಡರ್ ಮತ್ತು ರಿಲಿಜಿಯನ್ ಬೇಸಿಸ್ ಮೇಲೆ ರಿಸರ್ವೇಷನ್ ಸ್ಕೀಮ್ಸ್ನ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಬಂದು ಕ್ರೀಮಿ ಲೇಯರ್ ರಿಸರ್ವೇಷನ್ ಇನ್ ಸ್ಟೇಟ್ಸ್. ಸೊ ಒಂದೊಂದು ಸ್ಟೇಟ್ಸ್ಗೂ ಒಂದೊಂದು ಥರ ರಿಸರ್ವೇಷನ್ಸ್ ಇರುತ್ತೆ. ಎಲ್ಲ ಸ್ಟೇಟ್ಸ್ಗೂ ಒಂದೇ ಥರ ರಿಸರ್ವೇಷನ್ ಇಲ್ಲ. ಒಂದೊಂದು ಸ್ಟೇಟ್ಗೂ ಒಂದೊಂದು ಥರ. SCಗೆ ಬೇರೆ ಇರುತ್ತೆ, STಗೆ ಬೇರೆ ಇರುತ್ತೆ, OBCಗೆ ಬೇರೆ ಇರುತ್ತೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ಬೇರೆ ಬೇರೆ ಥರ ಇರುತ್ತೆ. ಸೊ ಈ ಥರ ಕಂಟೆಂಟ್ಸ್ನ ನಾವು ರಿಸರ್ವೇಷನ್ ಇನ್ ಇಂಡಿಯಾದಲ್ಲಿ ನೋಡ್ತೀವಿ. ಸೊ ಫಸ್ಟ್ ಬಂದು ರಿಸರ್ವೇಷನ್ ಇನ್ ಇಂಡಿಯಾ. ಏನಿದು ರಿಸರ್ವೇಷನ್? ಈ ರಿಸರ್ವೇಷನ್ ಅನ್ನೋದು ಹೇಗೆ ಬಂತು ಫಸ್ಟು? ಸೊ ಯಾವ ಬೇಸಿಸ್ ಮೇಲೆ ನಮಗೆ ರಿಸರ್ವೇಷನ್ ಬಂತು? ಈ ಸಿಸ್ಟಮ್ ನಮಗೆ ರಿಸರ್ವೇಷನ್ ಅನ್ನೋ ಸಿಸ್ಟಮು ಹೇಗೆ ಬಂತು ಅಂದರೆ, ಫಸ್ಟು ನಮಗೆ ಕ್ಯಾಸ್ಟ್ ಬೇಸ್ ಮೇಲೆ ಬಂತು. ಸೊ ಕ್ಯಾಸ್ಟ್ ಬೇಸ್ ಮೇಲೆ ಈ ರಿಸರ್ವೇಷನ್ ಅನ್ನೋದು ಬಂತು. ಸೊ ಈ ಕ್ಯಾಸ್ಟ್ ಬೇಸ್ ಮೇಲೆ ರಿಸರ್ವೇಷನ್ ತಗೊಂಡಿರೋದು ನಮಗೆ ಯಾವ ಪ್ರಾವಿಷನಲ್ಲಿ ಬಂತು ಅಂದರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನಲ್ಲಿ ಬಂತು. ಸೊ IC ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಬಂತು. ಸೊ ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಮಗೆ ಹೇಗೆ ಹಲೋ ಮಾಡುತ್ತೆ ಈ ರಿಸರ್ವೇಷನ್ ಅನ್ನೋದನ್ನ? ಯೂನಿಯನ್ ಗವರ್ನಮೆಂಟ್, ಸ್ಟೇಟ್ ಆ್ಯಂಡ್ ಟೆರಿಟರೀಸ್ ಅಲ್ಲಿ ಬರುತ್ತೆ. ಸೊ ಯೂನಿಯನ್ ಗವರ್ನಮೆಂಟ್, ಸ್ಟೇಟ್ ಆ್ಯಂಡ್ ಟೆರಿಟರೀಸ್. ಸೊ ಇದೇಂತಕ್ಕೆ ಯೂಸ್ ಆಗುತ್ತೆ ಅಂದರೆ, ಪರ್ಸೆಂಟೇಜ್ನ ಸೆಟ್ ಮಾಡೋದಕ್ಕೆ. ಸೊ ರಿಸರ್ವ್ಡ್ ಕೋಟಾಸ್ ಮತ್ತು ಸೀಟ್ಸ್ಗೆ ಪರ್ಸೆಂಟೇಜ್ನ ಸೆಟ್ ಮಾಡೋದಕ್ಕೆ ಇದು ಯೂಸ್ ಆಗುತ್ತೆ. ಸೊ ರಿಸರ್ವ್ ಕೋಟಾ ಆರ್ ಸೀಟ್ಸ್ ಪರ್ಸೆಂಟೇಜ್ಗೆ ಸೆಟ್ ಮಾಡೋಕ್ಕೆ ಇದು ಯೂಸ್ ಆಗುತ್ತೆ. ಸೊ ಈ ರಿಸರ್ವ್ಡ್ ಕೋಟಾಸ್ ಮತ್ತು ಸೀಟ್ಸು ನಮಗೆ ಹೇಗೆ ಯಾವ ಬೇಸಿಸ್ಗೆ ತಗೋತಾರೆ, ಯಾವುದ್ರ ಮೇಲೆ ತಗೋತಾರೆ ಇದಕ್ಕೆ ಅಂದರೆ, ಇದೇಂತಕ್ಕೆ ಯೂಸ್ ಆಗುತ್ತೆ ನಮಗೆ ರಿಸರ್ವ್ಡ್ ಕೋಟಾ ಅಥವಾ ಸೀಟ್ಸು ಅಂತಂದರೆ, ಎಜುಕೇಷ್ನಲ್, ಹೈಯರ್ ಎಜುಕೇಷ್ನಲ್ ಅಡ್ಮಿಷನ್ಸ್. ಸೊ ಇವಾಗ ಕಾಲೇಜಲ್ಲೆಲ್ಲ ಒಂದೊಂದು ಕ್ಯಾಸ್ಟ್ಗೂ ಒಂದೊಂದು ಥರ ಅಡ್ಮಿಷನ್ಸ್ನ ಮಾಡ್ತಾರೆ. ಸೊ ಒಬ್ರಿಗೆ 40,000 20,000 ಮತ್ತು ಅವ್ರು ಹೇಗೆ ಸ್ಕೋರ್ಸ್ ಮಾಡಿರ್ತಾರೆ ಅದ್ರ ಮೇಲೆ ರಿಸರ್ವ್ಡ್ ಕೋಟಾಗೆ ತಗೋತಾರೆ. ಸೊ ಆ ಥರ ರಿಸರ್ವ್ಡ್ ಕೋಟಾ ಆರ್ ಸೀಟ್ಸ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಎಜುಕೇಷನಲ್ ಅಡ್ಮಿಷನ್ಸ್, ಹೈಯರ್ ಎಜುಕೇಷನಲ್ ಅಡ್ಮಿಷನ್ಸ್, ಮತ್ತು ಎಂಪ್ಲಾಯ್ಮೆಂಟ್ಗೆ, ಪೊಲಿಟಿಕಲ್ ಬಾಡೀಸ್, ಪೊಲಿಟಿಕಲ್ ಬಾಡೀಸ್. ಯಾವ ಥರ ಪೊಲಿಟಿಕಲ್ ಬಾಡೀಸ್ ಅಂದರೆ, ಸೋಷಿಯಲಿ ಅಥವಾ ಎಕನಾಮಿಕಲಿ ಬ್ಯಾಕ್ವರ್ಡ್ ಸಿಟಿಸನ್ಸ್ ಇರ್ತಾರಲ್ಲ, ಸೊ ಆ ಥರ ಈ ರಿಸರ್ವ್ಡ್ ಕೋಟಾಸ್ ಅಥವಾ ಸೀಟ್ಸು ಯೂಸ್ ಆಗುತ್ತೆ. ಸೊ ಏನಿದು ರಿಸರ್ವೇಷನ್ ಆಫ್ ಇಂಡಿಯಾ ಅಂದರೆ, ನಮಗೆ ಯಾವ ಬೇಸ್ ಮೇಲೆ ತಗೋತಾರೆ ಫಸ್ಟ್ ಅಂದರೆ, ಕ್ಯಾಸ್ಟ್ ಬೇಸ್ ಮೇಲೆ ತಗೋತಾರೆ. ಸೊ ಇದು ಯಾವ ಪ್ರಾವಿಷನಲ್ಲಿ ಬಂದಿದೆ? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನಲ್ಸ್ ಬಂದಿದೆ. ಇದು ಏನಕ್ಕೆ ಹಲೋ ಆಗುತ್ತೆ? ಯೂನಿಯನ್ ಗವರ್ನಮೆಂಟ್, ಸ್ಟೇಟ್ ಆ್ಯಂಡ್ ಟೆರಿಟರೀಸ್ ಯಾವುದಕ್ಕೆ ಪರ್ಸೆಂಟೇಜ್ನ ಸೆಟ್ ಮಾಡೋದಕ್ಕೆ, ರಿಸರ್ವ್ಡ್ ಕೋಟಾಸ್ ಮತ್ತು ಸೀಟ್ಸ್ಗೆ. ಸೊ ಇದು ಯೂಸ್ ಆಗೋದು ಹೈಯರ್ ಎಜುಕೇಷನಲ್ ಅಡ್ಮಿಷನ್ಸ್, ಎಂಪ್ಲಾಯ್ಮೆಂಟ್, ಪೊಲಿಟಿಕಲ್ ಬಾಡೀಸ್, ಯಾವ ಥರ ಸೋಷಿಯಲ್ ಮತ್ತು ಎಕನಾಮಿಕಲಿ ಬ್ಯಾಕ್ವರ್ಡ್ ಸಿಟಿಸನ್ಸ್ ಇರ್ತಾರೆ, ಸೊ ಅವ್ರಿಗೆಲ್ಲ ರಿಸರ್ವೇಷನ್ ಇನ್ ಇಂಡಿಯಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇವಾಗ ಒಂದೊಂದು ಸ್ಟೇಟ್ಗೂ ಒಂದೊಂದು ರಿಸರ್ವೇಷನ್ಸ್ನ ಸೆಟ್ ಮಾಡ್ತಾರೆ. ಸೊ ಇಲ್ಲಿ ನಮಗೆ ಎಷ್ಟು ಸ್ಟೇಟ್ಸ್ ಇದೆ ಮತ್ತು ಎಷ್ಟು ಯೂನಿಯನ್ ಟೆರಿಟರೀಸಲ್ಲಿ ಯಾವ್ಯಾವ ಥರ ಪರ್ಸೆಂಟೇಜ್ಗಳನ್ನ ಸೆಟ್ ಆಗಿದೆ ಅಂತ ಇಲ್ಲಿ ನಾನು ನಿಮಗೆ ಎಷ್ಟು ಅಂತ ತೋರಿಸಿದ್ದೀನಿ. ಸೊ ಇಲ್ಲಿ ಕರ್ನಾಟಕ ಬಂದು, ಸೊ ಇಲ್ಲಿ ಎಕ್ಸಾಂಪಲ್ ಕರ್ನಾಟಕದಲ್ಲಿ SCಗೆ 17%, STಗೆ 7%, OBCಗೆ 32%, ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 10%. ಟೋಟಲಿ ನಮಗೆ 66% ಕರ್ನಾಟಕದಲ್ಲಿ ರಿಸರ್ವೇಷನ್ ಇದೆ. ಸೊ ಅದೇ ಥರನೇ ಬೇರೆ ಸ್ಟೇಟ್ಸ್ಗೆ ಎಷ್ಟಿರುತ್ತೆ, ಎಷ್ಟು ಬೇರೆ ಯೂನಿಯನ್ ಟೆರಿಟರೀಸ್ಗೆ SCಗೆ ಎಷ್ಟಿರುತ್ತೆ, STಗೆ ಎಷ್ಟಿರುತ್ತೆ, OBCಗೆ ಎಷ್ಟಿರುತ್ತೆ ಅನ್ನೋದನ್ನ ನಿಮಗೆ ಇಲ್ಲಿ ತೋರಿಸಿದ್ದೀನಿ. ಸೊ ನಾವು ಇಂಟ್ರೊಡಕ್ಷನ್ ಆಫ್ ರಿಸರ್ವೇಷನ್ ನೋಡಿದ್ರಿ. ಇವಾಗ ಹಿಸ್ಟ್ರಿನ ನೋಡಿದ್ರೆ, ಈ ಏನಿದೆ ಹಿಸ್ಟ್ರಿ, ಹೇಗೆ ನಮಗೆ ರಿಸರ್ವೇಷನ್ ಬಂತು ಅಂತ. ನಮಗೆ ಹಿಸ್ಟ್ರಿ ಆಫ್ ರಿಸರ್ವೇಷನ್ 2 ಟೈಪ್ಸ್ ಆಗಿ ಡಿವೈಡ್ ಆಗಿದೆ. ಸೊ ಫಸ್ಟ್ ಬಂದು ಬಿಫೋರ್ ಇಂಡಿಪೆಂಡೆನ್ಸ್ ಮತ್ತು ಆಫ್ಟರ್ ಇಂಡಿಪೆಂಡೆನ್ಸ್ ಆಗಿ ಡಿವೈಡ್ ಆಗಿದೆ.
ಸೊ ಇವಾಗ ಬಿಫೋರ್ ಇಂಡಿಪೆಂಡೆನ್ಸ್ ನೋಡೋಣ ಫಸ್ಟ್. ಸೊ ಏನಿದು ಬಿಫೋರ್ ಇಂಡಿಪೆಂಡೆನ್ಸ್? ನಮಗೆ ರಿಸರ್ವೇಷನ್ ಅನ್ನೋದು ಎಲ್ಲಿಂದ ಬಂತು? ಸೊ ರಿಸರ್ವೇಷನ್ ಅನ್ನೋದು ಬಂದಿದ್ದು ನಮಗೆ ಫಸ್ಟು ಬ್ರಿಟಿಷ್ ಇಂಡಿಯಾ, ಇಂಡಿಪೆಂಡೆನ್ಸ್ ಇನ್ ಸೆವರಲ್ ಏರಿಯಾಸ್ ಆಫ್ ಬ್ರಿಟಿಷ್ ಇಂಡಿಯಾದಲ್ಲಿ ನಮಗೆ ಫಸ್ಟ್ ಬಿಫೋರ್ ಇಂಡಿಪೆಂಡೆನ್ಸ್ ಅನ್ನೋದು ಬಂದಿದ್ದು ಬ್ರಿಟಿಷ್ ಇಂಡಿಯಾ. ಏನಿದು ಬ್ರಿಟಿಷ್ ಇಂಡಿಯಾ ಅಂದರೆ ಡಿಸ್ಕ್ರಿಮಿನೇಷನ್ಸ್ ನಡೀತಿತ್ತು. ಸೊ ಫಾರ್ ಎಕ್ಸಾಂಪಲ್ ಇವಾಗ 1882 ಮತ್ತು 1891ನಲ್ಲಿ ಛತ್ರಪತಿ ಸಾಹು, ಯಾರಿದು ಛತ್ರಪತಿ ಸಾಹು? ಛತ್ರಪತಿ ಸಾಹು ಅನ್ನೋರು ಕೊಲ್ಲಾಪುರ್ ಅನ್ನೋ ಪ್ರಿನ್ಸ್ಲಿ ಸ್ಟೇಟ್ ಅಲ್ಲಿ ಮಹಾರಾಜರು. ಸೊ ಇವರು ಫಸ್ಟ್ ಅಲ್ಲಿ ರಿಸರ್ವೇಷನ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಯಾವ ಬೇಸಿಸ್ಗೆ ರಿಸರ್ವೇಷನ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅಂದ್ರೆ, ಯಾರ ಫೇವರ್ಗೋಸ್ಕರ ಇವ್ರು ಇಂಟ್ರೊಡ್ಯೂಸ್ ಮಾಡಿದ್ರು ಅಂದ್ರೆ, ನಾನ್ ಬ್ರಾಹ್ಮಿನ್ ಅನ್ನೋರ್ಗೋಸ್ಕರ ಇವ್ರು ರಿಸರ್ವೇಷನ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ನಾನ್ ಬ್ರಾಹ್ಮಿನ್ ಮತ್ತೆ ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರಿಗೆ ಈ ರಿಸರ್ವೇಷನ್ ಇಂಟ್ರೊಡ್ಯೂಸ್ ಮಾಡಿ ಯಾವಾಗ ಎಫೆಕ್ಟ್ ನಮಗೆ ಬಂದಿದ್ದು ಅಂದರೆ 1902 ಅಲ್ಲಿ ಈ ಎಫೆಕ್ಟ್ ಬಂತು. ಸೊ ಏನಕ್ಕೆ ರಿಸರ್ವೇಷನ್ ಯೂಸ್ ಮಾಡಿದ್ರು ಅಂದರೆ, ಅವರು ಎಜುಕೇಷನ್, ಫ್ರೀ ಎಜುಕೇಷನ್, ಎಲ್ಲರಿಗೂ ಫ್ರೀ ಎಜುಕೇಷನ್ ಸಿಗಬೇಕು, ಮತ್ತು ಸವರಲ್ ಹಾಸ್ಟೆಲ್ಸ್ ಎಲ್ಲರಿಗೂ ಫ್ರೀ ಎಜುಕೇಷನ್ ಮತ್ತು ಹಾಸ್ಟೆಲ್ಸ್ಗಳು ರಿಸೀವ್ ಆಗಬೇಕು ಅನ್ನೋದಕ್ಕೋಸ್ಕರ ನಾನ್ ಬ್ರಾಹ್ಮಿನ್ ವಿರುದ್ಧ ರಿಸರ್ವೇಷನ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಇಲ್ಲಿ ಯಾವುದೇ ಥರ ಅನ್ಟಚಬಿಲಿಟಿ ಇರಬಾರ್ದು, ಅವರು ಜಾಸ್ತಿ ನಾವಿದು ಅನ್ನೋದಕ್ಕೆ ಅನ್ಟಚಬಿಲಿಟಿ ಇರಬಾರ್ದು ಅನ್ನೋದಕ್ಕೋಸ್ಕರ 1902 ಅಲ್ಲಿ 50% ರಿಸರ್ವೇಷನ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ಗೆ ಸಿಗಬೇಕು ಅಂತ ಛತ್ರಪತಿ ಸಾಹು ಅವರು ಈ ರಿಸರ್ವೇಷನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಎಕ್ಸಾಂಪಲ್ ಬಂದು 1918ನಲ್ಲಿ ಮಿಲ್ಲರ್ ಕಮಿಟಿ. ಸೊ ಏನಿದು ಮಿಲ್ಲರ್ ಕಮಿಟಿ? ಯಾರು ಇದನ್ನ ಇದು ಮಾಡಿದ್ರು ಅಂದರೆ, 1918ನಲ್ಲಿ ಬ್ರಾಹ್ಮಿನ್ ಡಾಮಿನೇಷನ್ಗೋಸ್ಕರ ನಾನ್ ಬ್ರಾಹ್ಮಿನ್ಸ್ ಅವ್ರಿಗೆ ಕ್ರಿಟಿಸೈಸ್ ಮಾಡ್ತಿದ್ರು. ಬ್ರಾಹ್ಮಿನ್ ಡಾಮಿನೇಷನ್ ಆಫ್ ಅಡ್ಮಿನಿಸ್ಟ್ರೇಷನ್ ಅವರು ನಾನ್ ಬ್ರಾಹ್ಮಿನ್ ಆರ್ಗನೈಸೇಷನ್ಗೆ ಕ್ರಿಟಿಸೈಸ್ ಮಾಡ್ತಿದ್ರು. ಅವಾಗ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರು ಏನ್ ಮಾಡ್ತಾರೆ, ಮಿಲ್ಲರ್ ಕಮಿಟಿ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿ ಅಲ್ಲಿ ನಾನ್ ಬ್ರಾಹ್ಮಿನ್ಸ್ ಅವ್ರಿಗೂ ಗೌರ್ಮೆಂಟ್ ಜಾಬ್ಸ್ ಮತ್ತೆ ಎಜುಕೇಶನ್ ಸಿಗಬೇಕು ಅನ್ನೋದಕ್ಕೋಸ್ಕರ 1918ನಲ್ಲಿ ಮಿಲ್ಲರ್ ಕಮಿಟಿನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಬಟ್ ಅಟ್ ಎಫೆಕ್ಟ್ ಬಂದಿದ್ದು 1919ನಲ್ಲಿ. ಸೊ ಅವಾಗ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಅವ್ರು ದಿವಾನ್ ಆಗಿದ್ರು. ಸೊ ಆ ಅಪೋಸಿಷನ್ಗೋಸ್ಕರ ಅವಾಗ ಅವ್ರನ್ನ ರಿಸೈನ್ ಕೊಟ್ಟಿರ್ತಾರೆ ಅವಾಗ. ಸೊ ಇದು ಮಿಲ್ಲರ್ ಕಮಿಟಿ ಆಗಿರುತ್ತೆ. ಆಮೇಲೆ 16 ಸೆಪ್ಟೆಂಬರ್ 1921ನಲ್ಲಿ ಫಸ್ಟ್ ಜಸ್ಟಿಸ್ ಪಾರ್ಟಿ ಅನ್ನೋ ಗೌರ್ಮೆಂಟ್ ಹಾರ್ಡನ್ನ ಕಮ್ಯುನಲ್ ಗವರ್ಮೆಂಟ್ ಅವರು ಪಾಸ್ ಮಾಡ್ತಾರೆ. ಅದಾದ ನಂತರ ಇಂಪೀರಿಯಲ್ ಪಾರ್ಲಿಮೆಂಟ್ ಅಟ್ ವೆಸ್ಟ್ ಮಿನಿಸ್ಟರ್ ಅಂತ, ಇಂಪೀರಿಯಲ್ ವೆಸ್ಟ್ ಮಿನಿಸ್ಟರ್ ಏನು ಇಂಟ್ರೊಡ್ಯೂಸ್ ಆಯಿತು ಅಂದರೆ, ಏನಿದು ರಿಸರ್ವೇಷನ್ ಅಂದರೆ, ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1909ನಲ್ಲಿ ಪ್ರಿಯರ್ ಟು ಇಂಡಿಪೆಂಡೆನ್ಸ್ಗೋಸ್ಕರ ಈ ಇಂಪೀರಿಯಲ್ ಪಾರ್ಲಿಮೆಂಟ್ ಅಟ್ ವೆಸ್ಟ್ ಮಿನಿಸ್ಟರ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದಾದ್ಮೇಲೆ ಜೂನ್ 1932 ಅಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ನ ಎಮರ್ಜ್ ಮಾಡ್ತಾರೆ. ಸೊ ಜೂನ್ 1932 ಅಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ನ ಎಮರ್ಜ್ ಮಾಡ್ತಾರೆ. ಯಾರು ಈ ರೌಂಡ್ ಟೇಬಲ್ನ ಕಾನ್ಫರೆನ್ಸ್ ಎಮರ್ಜ್ ಮಾಡ್ತಾರೆ ಮತ್ತು ಯಾರಿದ್ರ ಅವಾಗ? ಸೊ ಬ್ರಿಟನ್ ಪ್ರೈಮ್ ಮಿನಿಸ್ಟರ್ ರಾಮ್ಸೆ ಮೆಕ್ಡೊನಾಲ್ಡ್. ಸೊ ಬ್ರಿಟನ್ ಪ್ರೈಮ್ ಮಿನಿಸ್ಟರ್ ರಾಮ್ಸೆ ಮೆಕ್ಡೊನಾಲ್ಡ್ ಇವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ನ ಎಮರ್ಜ್ ಮಾಡಿ ಅಲ್ಲಿ ಕಮ್ಯುನಲ್ ಅವಾರ್ಡ್ ಅನ್ನೋದನ್ನ ಪ್ರಪೋಸ್ ಮಾಡ್ತಾರೆ. ಸೊ ಇಲ್ಲಿ ಕಮ್ಯುನಲ್ ಅವಾರ್ಡ್ ಅನ್ನೋದನ್ನ ಇವರು ಪ್ರಪೋಸ್ ಮಾಡ್ತಾರೆ. ಸೊ ಏನಿದು ಕಮ್ಯುನಲ್ ಅವಾರ್ಡ್ ಅಂದರೆ, ಸೆಪ್ರೇಟ್ ರೆಪ್ರೆಸೆಂಟೇಷನ್. ಸೊ ಮುಸ್ಲಿಂ, ಸಿಖ್ಸ್, ಇಂಡಿಯನ್, ಕ್ರಿಶ್ಚಿಯನ್ಸ್ ಮತ್ತು ಆಂಗ್ಲೋ ಇಂಡಿಯನ್ಸ್, ಯುರೋಪಿಯನ್ಸ್ ಹೀಗೆ ಸಪ್ರೇಟ್ ರೆಪ್ರೆಸೆಂಟೇಷನ್ ಇರಬೇಕು ಅಂತ ಕಮ್ಯುನಲ್ ಅವಾರ್ಡ್ನ ರಾಮ್ಸೆ ಮೆಕ್ಡೊನಾಲ್ಡ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಬಟ್ ಇದಕ್ಕೆ ಅಂಬೇಡ್ಕರ್ ಒಪ್ಕೋತಾರೆ, ಆದರೆ ಮಹಾತ್ಮ ಗಾಂಧಿಯವರು ಈ ಪ್ರಪೋಸಲ್ನ ಒಪ್ಕೊಳ್ಳಲ್ಲ. ಸೊ ಅದಾದಮೇಲೆ ಮಹಾತ್ಮ ಗಾಂಧಿಯವರು ಏನು ಮಾಡ್ತಾರೆ,
ಸೊ ಇಲ್ಲಿ ಮಹಾತ್ಮ ಗಾಂಧಿಯವರು ಮತ್ತೆ ಡಾಕ್ಟರ್ BR ಅಂಬೇಡ್ಕರ್ ಮಧ್ಯ ಭಿನ್ನಾಭಿಪ್ರಾಯ ಆಗುತ್ತೆ. ಏನಕ್ಕೆ ಭಿನ್ನಾಭಿಪ್ರಾಯ ಅಂದ್ರೆ ಅವ್ರವ್ರ ಕಮ್ಯುನಿಟಿಯವ್ರು ಅವ್ರವ್ರಿಗೆ ವೋಟ್ ಮಾಡ್ಕೊಳ್ಳಿ ಅಂತ ಇದಾಗುತ್ತೆ. ಸೊ ಅದರಲ್ಲಿ ಮಹಾತ್ಮ ಗಾಂಧಿಯವರು ಅದಕ್ಕೆ ಒಪ್ಕೊಂಡಿರಲ್ಲ. ಅವಾಗ ಉಪವಾಸ ಸತ್ಯಾಗ್ರಹ ಮಾಡಿ ಮದನ್ ಮೋಹನ್ ಮಾಳವೀಯ ಅವ್ರ ಮಧ್ಯಸ್ಥಿಕೆಯಲ್ಲಿ ಅವರಿಬ್ರು ಒಂದು ಡಿಸಿಷನ್ಗೆ ಬರ್ತಾರೆ. ಸೊ ಅದು ಯಾವ ತರ ಡಿಸಿಷನ್ ಬರ್ತಾರೆ ಅಂದ್ರೆ ಎಲ್ಲರೂ ಸೇರಿ ಒಂದೇ ಎಲೆಕ್ಷನ್ ಅಂದ್ರೆ ಸಿಂಗಲ್ ಹಿಂದೂ ಎಲೆಕ್ಟೋರೇಟ್. ಸೊ ಇದನ್ನ ದಲಿತ್ಸ್ ಅವ್ರ ಜೊತೆ ಸಿಂಗಲ್ ಹಿಂದೂ ಎಲೆಕ್ಟೋರೇಟ್ ನ ರಿಸರ್ವ್ ಮಾಡಿ ಹ್ಯಾಕ್ ನ ತರೋಣ ಅಂತ ಅಂದ್ಬಿಟ್ಟು ಅವಾಗ ಪೂನಾ ಪ್ಯಾಕ್ಟ್ ಅನ್ನ ಹ್ಯಾಕ್ ಬರುತ್ತೆ. ಸೊ ಬಟ್ ಇದ್ರಲ್ಲಿ ಏನಾಗುತ್ತೆ, ಇಸ್ಲಾಂ ಮತ್ತೆ ಸಿಖಿಸಮ್ಸ್ ಈ ಎರಡು ಕ್ಯಾಸ್ಟಿಸಮ್ ನ ಬಿಟ್ಟು, ಎರಡು ರಿಲಿಜನ್ ನ ಬಿಟ್ಟು ಬೇರೆ ಎಲ್ಲ ರಿಲಿಜನ್ ಸಿಂಗಲ್ ಹಿಂದೂ ಎಲೆಕ್ಟೋರೇಟ್ಗೆ ಪೂನಾ ಪ್ಯಾಕ್ಟ್ ಪ್ರಕಾರ ಆಗುತ್ತೆ. ಸೊ ಇವಾಗ ನೋಡಿದ್ರೆ ನಾವು ಈ ರಿಸರ್ವೇಶನ್ ಅಲ್ಲಿ ಹಿಸ್ಟ್ರಿ ಆಫ್ ರಿಸರ್ವೇಶನ್ ಅಲ್ಲಿ ಹೇಗ್ ನೋಡಿದ್ವಿ ಅಂದ್ರೆ ಬಿಫೋರ್ ಇಂಡಿಪೆಂಡೆನ್ಸ್ ಹೇಗ್ ಬಂತು ನಮಗೆ ಬ್ರಿಟಿಷ್ ಇಂಡಿಯಾ. ಸೊ ಛತ್ರಪತಿ ಸಾಹೋರು ನಮಗೆ ಯಾರ ಮೇಲೆ ಅವರು ಫೇವರ್ ತಗೊಂಡು ರಿಸರ್ವೇಶನ್ ಕೊಟ್ಟರು, ನಾನ್ ಬ್ರಾಹ್ಮಿನ್ ಮೇಲೆ ತಗೊಂಡ್ರು, ಯಾವುದಕ್ಕೋಸ್ಕರ ತಗೊಂಡ್ರು, ಫ್ರೀ ಎಜುಕೇಶನ್ ಮತ್ತೆ ಹಾಸ್ಟೆಲ್ಸ್ಗಳನ್ನ ಓಪನ್ ಮಾಡೋದಕ್ಕೋಸ್ಕರ ಅವ್ರು ರಿಸರ್ವೇಶನ್ ಕೊಟ್ಟರು. ಅನ್ಟಚಬಿಲಿಟಿ ಇರಬಾರ್ದು, ಎಲ್ಲರೂ ಕ್ಲಾಸ್ ಫ್ರೀ ಇಂಡಿಯಾ ಅಂತ ಹೇಳ್ತಾರೆ. ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಇರಲಿ, 50% ರಿಸರ್ವೇಶನ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅವ್ರು ಕೊಡಬೇಕು. ಮತ್ತೆ 1918 ಮಿಲ್ಲರ್ ಕಮಿಟಿ ಬರುತ್ತೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ಕಮಿಟಿನ ಇಂಪ್ಲಿಮೆಂಟ್ ಮಾಡಿ ರಿಸರ್ವೇಶನ್ ನಾನ್ ಬ್ರಾಹ್ಮಿನ್ಸ್ಗೂ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಸಿಗಬೇಕು ಮತ್ತೆ ಗೌರ್ಮೆಂಟ್ ಜಾಬ್ಸ್ ಎಜುಕೇಶನ್ ಸಿಗಬೇಕು ಅನ್ನೋದಕ್ಕೋಸ್ಕರ ಅವರು ಮಿಲ್ಲರ್ ಕಮಿಟಿನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದಾದ ನಂತರ ರಾಮ್ಸೆ ಮೆಕ್ಡೊನಾಲ್ಡ್ ಅವರು ಕಮ್ಯುನಲ್ ಅವಾರ್ಡ್ನ ಇಂಟ್ರೊಡ್ಯೂಸ್ ಮಾಡಿ ಸೊ ಅಲ್ಲಿ ಪೂನಾ ಪ್ಯಾಕ್ಟ್ ಅನ್ನೋದನ್ನ ಮಹಾತ್ಮ ಗಾಂಧಿ ಅವರು ಮತ್ತೆ ಡಾಕ್ಟರ್ BR ಅಂಬೇಡ್ಕರ್ ಸಿಂಗಲ್ ಹಿಂದೂ ಎಲೆಕ್ಟೋರೇಟ್ ಅನ್ನೋದನ್ನ ಡಿಸಿಷನ್ ತಗೋತಾರೆ. ಸೊ ಇದೆಲ್ಲ ನಮಗೆ ಬಿಫೋರ್ ಇಂಡಿಪೆಂಡೆನ್ಸ್ ಆಯಿತು ಅಂದರೆ ನೆಕ್ಸ್ಟ್ ಆಫ್ಟರ್ ಇಂಡಿಪೆಂಡೆನ್ಸ್ ನಮ್ಗೆ ಏನು ಬರುತ್ತೆ. ಸೊ ಆಫ್ಟರ್ ಇಂಡಿಪೆಂಡೆನ್ಸ್ ಯಾವ ಥರ ನಮಗೆ ರಿಸರ್ವೇಷನ್ಸ್ಗಳು ಸಿಕ್ತು 1947 ಆದಮೇಲೆ ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ಗೆ ಮತ್ತು ಸ್ಕೆಡ್ಯೂಲ್ಡ್ ಟ್ರೈಬ್ಸ್ಗಾಗಿರ್ಬೋದು, 1980 ಅದರ್ ಬ್ಯಾಕ್ವರ್ಡ್ ಕಮಿಟೀಸ್ಗೆ, ಮತ್ತು 2019 ನಮಗೆ ಪುವರ್ ಇನ್ ಜನರಲ್ ಕ್ಯಾಟಗರಿ ಅವ್ರಿಗೆ ಯಾವುದೇ ಥರ ನಮಗೆ ಇದು ಸಿಗ್ತಾ ಇಲ್ಲ ಅಂದ್ಬಿಟ್ಟು 2019 ಇದಾಯಿತು. ಸೊ ಅದೆಲ್ಲ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಆಫ್ಟರ್ ಇಂಡಿಪೆಂಡೆನ್ಸಲ್ಲಿ ನಮ್ಗೆ ಏನೇನಿತ್ತು, ಸೊ ಎಷ್ಟೆಷ್ಟು ಪರ್ಸೆಂಟೇಜ್ಗಳನ್ನ ಕೊಟ್ಟರು, 1954 ಎಜುಕೇಷನ್ ಮಿನಿಸ್ಟ್ರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಬಂತು, ಮತ್ತು ಮಂಡಲ್ ಕಮಿಷನಲ್ಲಿ ಏನೇನಾಯಿತು ಅನ್ನೋದನ್ನ ಆಫ್ಟರ್ ಇಂಡಿಪೆಂಡೆನ್ಸಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.